ಮಂಗಳೂರು ಅರಣ್ಯ ವಿಭಾಗ, ಪುತ್ತೂರು ಉಪವಿಭಾಗ, ಉಪ್ಪಿನಂಗಡಿ ವಲಯ ಅಧಿಕಾರಿಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಹಾಶಿವರಾತ್ರಿ ವಿಶೇಷ ಪೂಜೆಗೆ ಆಗಮಿಸುತ್ತಿರುವ ಪಾದಯಾತ್ರಿ ಭಕ್ತಾದಿಗಳಿಗೆ ಶಿರಾಡಿ ಗಡಿಯಿಂದ ಬೂಡುಜಾಲು ಮಧ್ಯೆ 7 ಕಡೆಗಳಲ್ಲಿ ಮಾಹಿತಿ ಕಚೇರಿಗಳನ್ನು ನಿರ್ಮಿಸಿ ಕಾಡಿನ ರಕ್ಷಣೆ ಹಾಗೂ ಪರಿಸರ ಸ್ವಚ್ಛತೆ ಮತ್ತು ಬೆಂಕಿಯಿಂದ ಅರಣ್ಯ ರಕ್ಷಣೆ ಬಗ್ಗೆ ಮಾಹಿತಿ ನೀಡುವುದರೊಂದಿಗೆ ಕುಡಿಯುವ ನೀರು ಹಾಗೂ ವಿಶ್ರಾಂತಿ ಪಡೆಯಲು ವ್ಯವಸ್ಥೆಯನ್ನು ಮಾಡುವುದರ ಮೂಲಕ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ನಮಸ್ತೆ, ನನ್ನ ಹೆಸರು ಜಯಪ್ರಕಾಶ್ ಕೆಕೆ ಅಂತೇಳಿ. ನಾನು ವಲಯಾಧಿಕಾರಿ ಉಪ್ಪಿನಂಗಡಿ ವಲಯ ಆಗಿದ್ದೇನೆ. ಈ ಮಹಾಶಿವರಾತ್ರಿ ಸಮಯದಲ್ಲಿ ಧರ್ಮಸ್ಥಳಕ್ಕೆ ದೇವಸ್ಥಾನಕ್ಕೆ ಬರುವಂತಹ ಯಾತ್ರಾರ್ಥಿಗಳಿಗೆ ನೀರು ಹಾಗೂ ವಿಶ್ರಾಂತಿಗೆ ಅನುಕೂಲವಾಗುವಂತೆ ನಾವು 7 ಕಡೆ ಕ್ಯಾಂಪ್ ಅನ್ನು ಹಾಕೊಂಡಿದ್ದೇವೆ. NH 75 ಗುಂಡ್ಯ ಗಡಿ ದೇವಸ್ಥಾನದಿಂದ ಹಿಡಿದು ಈ ಕಡೆ ಧರ್ಮಸ್ಥಳ ರಸ್ತೆಯ ಬುಡುಜಾಲುವರೆಗೆ ಒಟ್ಟು 7 ಕಡೆ ಕ್ಯಾಂಪ್ ಹಾಕೊಂಡಿದ್ದೇವೆ. ಅದರಲ್ಲಿ ನಮ್ಮ ಮತ್ತು ಪಕ್ಕದ ಪುತ್ತೂರು ವಲಯದ ಸಿಬ್ಬಂದಿಗಳು ಈ ದಿನದ 24 ಗಂಟೆ ಕೂಡ ಕೆಲಸ ನಿರ್ವಹಿಸುತ್ತಿದ್ದಾರೆ. ಯಾತ್ರಾರ್ಥಿಗಳಿಗೆ ನೀರು ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಇಟ್ಕೊಂಡಿದ್ದೇವೆ. ಅಲ್ಲದೆ ಕಾಡುಗಳಿಗೆ ಅನಗತ್ಯವಾಗಿ ಪ್ರವೇಶಿಸಿ ಕಸ ಹಾಕುವುದು ಅಥವಾ ಬೆಂಕಿ ಉಂಟಾಗದಂತೆ, ಬೆಂಕಿ ಕೊಡದಂತೆ ಮನವರಿಕೆಯನ್ನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ರಸ್ತೆ ಬದಿಯಲ್ಲಿ ಕೂಡ ಕಸ ಎಸೆದಂತೆ ಅವರಿಗೆ ಸೂಚನೆ ನೀಡ್ತಾ ಇದ್ದೇವೆ. ಅರ್ಧ ಕಿಲೋಮೀಟರ್ ಒಂದು ಕಡೆ ನಾವು ಇದು ಕಸ ಸಂಗ್ರಹಿಸಲಿಕ್ಕೆ ಚೀಲಗಳನ್ನು ಕಟ್ಟಿದ್ದೇವೆ. ಅದರಲ್ಲಿ ಸಂಗ್ರಹವಾದ ಕಸವನ್ನು ಪಂಚಾಯತ್ ಮೂಲಕ ಒಂದೇ ಕಡೆ ವಿಲೇವಾರಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ನಾವು ಕಳೆದ ವರ್ಷ ಸ್ಟಾರ್ಟ್ ಮಾಡಿದ್ದೇವೆ. ಇದು 2ನೇ ವರ್ಷ ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ. ಇದಕ್ಕೆ ನಮ್ಮ ವಿಭಾಗದ ಉಪ ಸಂರಕ್ಷಣಾಧಿಕಾರಿ ಡಾಕ್ಟರ್ ದಿನೇಶ್ ಕುಮಾರ್ ಹಾಗೂ ಸಹಾಯಕ ಸಂರಕ್ಷಣಾಧಿಕಾರಿ ಶ್ರೀ VP ಕಾರ್ಯಪ್ಪ ಮಾರ್ಗದರ್ಶನದಿಂದ ಎಲ್ಲ ಹಾಗೂ ಸಿಬ್ಬಂದಿಗಳ ಸಹಕಾರದಿಂದ ಚೆನ್ನಾಗಿ ನಿರ್ವಹಿಸುತ್ತಿದ್ದೇವೆ. ಯಾತ್ರಾರ್ಥಿಗಳಿಂದ ಉತ್ತಮವಾದ ಸಹಕಾರ ಸಿಗ್ತಾ ಇದೆ. ನನ್ನ ಹೆಸರು KR ಅಶೋಕ, ಉಪವಲಯಾಧಿಕಾರಿ, ಕೊಕ್ಕಡ ಶಾಖೆ, ಉಪ್ಪಿನಂಗಡಿ ವಲಯ. ಇಲ್ಲಿ ನಾವು ಕಳೆದ 2 ವರ್ಷಗಳಿಂದ ಧರ್ಮಸ್ಥಳ ಪಾದಯಾತ್ರಿಗಳಿಗೆ ಅವೇರ್ನೆಸ್ ಮೂಡಿಸುವ ಸಲುವಾಗಿ ಗುಂಡ್ಯ ಶಿರಾಡಿ ಗಡಿಯಿಂದ ಇಲ್ಲಿ ಬೂಡುಜಾಲು ಉಳ್ಳಾಲ್ತಿ ದೇವಸ್ಥಾನ ಕೊಟ್ಟು 7 ಸ್ಟಾಲ್ಗಳನ್ನು ಹಾಕಿದ್ದೇವೆ. ಈ ಸಲ ಒಂದು 10,000ದಷ್ಟು ಜನರು ಈಗಷ್ಟೇ ಆಗಮಿಸಿದ್ದಾರೆ. ಆಗಮಿಸಿಕೊಂಡು ಜನರಿಗೆ ನಾವು ಕಾಡಿನಲ್ಲಿ ಆಗುವಂತಹ ಅನಾಹುತಗಳ ಬಗ್ಗೆ ಮತ್ತೆ ಕಸಗಡ್ಡಿಗಳನ್ನು ಹಾಕಬಾರ್ದು ಅಂತ ಹೇಳಿಕೊಂಡೆಲ್ಲ ಅವೇರ್ನೆಸ್ ಅನ್ನು ಮೂಡಿಸ್ತಾ ಇದ್ದೇವೆ. ಮತ್ತೆ ಬಹುಮುಖ್ಯವಾಗಿ ನಾವು ಒಂದು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ರಾತ್ರಿ ಸಮಯದಲ್ಲಿ ಎಲ್ಲಿಯೂ ಕುಡಿಯುವ ನೀರು ಸಿಗದಿರುವಾಗ ತುಂಬಾ ಜನ ಬಂದು ನಮ್ಮ ಹತ್ರ ಹೇಳಿದ್ದಾರೆ, ನಿಮ್ಮ ಇಲಾಖೆಯಿಂದ ಒಳ್ಳೆಯದಾದಂಥ ಒಂದು ಕೆಲಸವನ್ನು ಮಾಡಿದ್ದೀರಿ, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೀರಿ ತಿಳ್ಕೊಂಡು ತುಂಬಾ ಜನ ಇಲಾಖೆಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಇವತ್ತು ಮತ್ತು ನಾಳೆ 2 ದಿವಸ ನಾವು ಕ್ಯಾಂಪಲ್ಲಿ ಇರ್ತೇವೆ. ರಾತ್ರಿ ಮತ್ತು ಹಗಲು ನಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ನಮ್ಮ ಹಿರಿಯ ಇಲಾಖಾಧಿಕಾರಿಗಳ ಮಾರ್ಗದರ್ಶನದ ಪ್ರಕಾರ ನೆರವೇರಿಸಿಕೊಂಡು ಹೋಗ್ತಾ ಇದ್ದೇವೆ. ನಾವು ಗುಂಡ್ಯ ಗಡಿಯಿಂದ ಒಟ್ಟು 7 ಸ್ಟಾಲ್ಗಳನ್ನು ಇಟ್ಟಿದ್ದೇವೆ. ಒಂದು ಗುಂಡ್ಯ ಗಡಿಯಲ್ಲಿ, ಆನಂತರ ಗುಂಡ್ಯ ನಮ್ಮ ತನಿಖಾ ಠಾಣೆ ಹತ್ರ, ಆನಂತರ ಪೆರಿಯಶಾಂತಿ ಮತ್ತು ಮೂಡುಬೈಲು, ಪಾರ್ಪಿಕಲ್ಲು, ಕುತ್ತಿಯಡ್ಕ ಹಾಗೂ ಬುಡುಜಾಲಲ್ಲಿ ಒಟ್ಟು 7 ಕ್ಯಾಂಪನ್ನು ಹಾಕಿದ್ದೇವೆ. 7 ಕ್ಯಾಂಪಲ್ಲಿ ಸಹ ಅವರಿಗೆ ಜನಗಳಿಗೆ ಬೇಕಾದಂಥ ಸಕಲ ಎಲ್ಲ ವ್ಯವಸ್ಥೆಗಳನ್ನು ಸಹ ನಾವು ಮಾಡಿಕೊಟ್ಟಿದ್ದೇವೆ. ಪ್ಲಾಸ್ಟಿಕ್ ಹಾಕಲಿಕ್ಕೆ ನಮ್ಮ ಇದರಿಂದ ಎಲ್ಲ ಒಂದು ಡಸ್ಟ್ಬಿನ್ಗಳನ್ನೆಲ್ಲ ಪ್ರತಿಯೊಂದು ಬೂತಲ್ಲಿಯೂ ಹಾಗೂ ಫಾರೆಸ್ಟ್ ಒಳಗಡೆ ಸಹ ಇಟ್ಟಿದ್ದೇವೆ. ಇದರಿಂದ ಜನಗಳಿಂದ ಎಲ್ಲ ಉತ್ತಮ ಸ್ಪಂದನೆ ಎಲ್ಲ ಸಿಕ್ಕಿದೆ. ಇದೇ ಥರ ಮೊದಲಿಗೂ ಸಹ ನಮಗೆ ಸ್ಪಂದನೆಯನ್ನು ಸಿಕ್ಬೋದು ಅಂತ ನಾವು ನಿರೀಕ್ಷಿಸ್ತಾ ಇದ್ದೇವೆ. ನಾವು ಅರಣ್ಯ ಇಲಾಖೆ ವತಿಯಿಂದ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಸ್ವಚ್ಛತೆಯನ್ನು ಕಾಪಾಡುವುದು ಮತ್ತು ಬರುವಂಥ ಪಾದಯಾತ್ರೆಗಳಿಗೆ ಅರಣ್ಯಕ್ಕೆ ಬೆಂಕಿ ಬೀಳದಂತೆ ಎಚ್ಚರಿಕೆಯನ್ನು ವಹಿಸಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ. ಅವ್ರಿಗೂ ಸಹ ಒಂದು ಅರಿವಾಗಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಅರಣ್ಯ ಇಲಾಖೆ ನಂಬಿಕೊಂಡಿದೆ. ಕಾಡಿಗೆ ಬೆಂಕಿ ಬೀಳುವುದರಿಂದ ಪರಿಸರದ ಮೇಲೆ ಆಗುವ ಪರಿಣಾಮಗಳು. ಅರಣ್ಯಕ್ಕೆ ಬೆಂಕಿ ಬೀಳುವುದರಿಂದ ಅಸಂಖ್ಯಾತ ಕೀಟಗಳು, ಉರಗ ಪ್ರಭೇದಗಳು, ಪಕ್ಷಿಗಳು, ಕಾಡು ಪ್ರಾಣಿಗಳು ಮತ್ತು ಅಪರೂಪದ ಸಸ್ಯ ಪ್ರಭೇದಗಳು ಬೆಂಕಿಯಲ್ಲಿ ಸುಟ್ಟು ಅಪಾರ ಪ್ರಮಾಣದ ಜೀವ ವೈವಿಧ್ಯತೆ ನಾಶವಾಗಿ ಮನುಕುಲದ ಮೇಲೆ ಪರಿಣಾಮಗಳು ಉಂಟಾಗುತ್ತವೆ.